ನಮಸ್ಕಾರ. ಪ್ರತಿ ವ್ಯಕ್ತಿಗೂ ತನ್ನ ಕೆಲಸಕ್ಕೆ ಇಂಥ ದಿನ ಅಂತ್ಯ ಇರ್ತದೆ ಅಂತ ಗೊತ್ತಾದರೆ ಅವನು ಕೆಲಸವನ್ನು ತುಂಬ ಪ್ರಬುದ್ಧತೆಯಿಂದ ಆದಷ್ಟು ಬೇಗ ಮಾಡಿ ಮುಗಿಸ್ತಾನೆ. ಪರೀಕ್ಷೆ ಇಂಥ ದಿನ ಇದೆ ಅಂತ ಅಂದಾಗ ವಿದ್ಯಾರ್ಥಿಗಳು ಆದಷ್ಟು ಬೇಗ ಪರೀಕ್ಷೆಗೆ ಸಿದ್ಧರಾಗ್ತಾರೆ. ಎಲೆಕ್ಷನ್ ಟೈಮ್ ಬಂದ್ರಂತೂ ರಾಜಕಾರಣಿಗಳ ಬಗ್ಗೆ ಹೇಳೋಕೆ ಇಲ್ಲ. ಅದೇ ರೀತಿ ಮನುಷ್ಯನಿಗೂ ಸಹ ಮೃತ್ಯುವಿನ ದಿನಾಂಕ ಗೊತ್ತಾಗ್ಬಿಟ್ರೆ ಅವನಷ್ಟರಲ್ಲಿ ಎಲ್ಲ ಕೆಲಸನ ಮುಗಿಸ್ತಾನೆ. ಆದರೆ ಮೃತ್ಯು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವೇನು ತಿಳ್ಕೋಬೇಕು? ಮನುಷ್ಯರು ಅಂತಂದರೆ ಭಗವಾನ್ ಹೇಳೋ ರೀತಿಯಲ್ಲಿ ಇವತ್ತೇ ಬರ್ತದೆ. ಇವತ್ತು ಮಲಗಿದವನು ಬೆಳಗ್ಗೆ ಎದ್ದೇಳದೇ ಇರ್ಬೋದು, ಈ ಕ್ಷಣವೇ ಬರ್ಬೋದು. ಅಷ್ಟರಲ್ಲಿ ನಮ್ಮ ಕೆಲಸಗಳನ್ನ ಮುಗಿಸ್ಬೇಕು ಅಂತಕ್ಕಂಥ ಮನೋಭಾವನೆ ನಮಗಿರಬೇಕು ಅಂತ ಓಶೋ ಹೇಳ್ತಾರೆ. ಒಂದು ವಿಚಾರ ಹೇಳ್ತೀನಿ ಕೇಳಿ. ದೇವರು ಇದ್ದಾರಾ ಇಲ್ವಾ ನಮಗೆ ಗೊತ್ತಿಲ್ಲ. ಆತ್ಮ ಅದು ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಅದರ ಬಗ್ಗೆ ಅಂತೆ ವಿಚಾರ ಅಷ್ಟೇ. ಯಾರೂ ನೋಡಿದವರಿಲ್ಲ, ಕಂಡೋರಿಲ್ಲ. ಬರೀ ಉಪನ್ಯಾಸ, ಬೋಧನೆ ಅಷ್ಟೇ. ನಿಮ್ಮ ಆಲೋಚನೆಗಳನ್ನು ಎಲ್ಲಿ ಎರವಲಿಂದ ಪಡ್ಕೋಬೇಡಿ. ನಿಮ್ಮ ಚಿಂತನೆಗಳು ನಿಮ್ಮ ಸ್ವಂತವಾಗಿರಲಿ ಅಂತ ಓಶೋ ಆಗಲೇ ಮೊದಲು ಹೇಳಿದ್ದಾರೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಹೌದು, ಎಲ್ಲೋ ಓದ್ಬಿಟ್ಟು ಎಲ್ಲೋ ತಿಳ್ಕೊಂಡು ಆತ್ಮ ಇದೆ, ದೇವರು ಇದೆ, ಪರಮಾತ್ಮ ಅಂತೆಲ್ಲ ತಿಳ್ಕೊಬೇಡಿ. ನಿಮ್ಮ ಚಿಂತನೆಯಲ್ಲಿ, ನಿಮ್ಮ ಒಳ ಮನಸ್ಸಿನಲ್ಲಿ, ನಿಮ್ಮ ಆಲೋಚನೆಯಲ್ಲಿ ಯಾವುದು ಸತ್ಯ ಅಂತ ಇದೆಯೋ ಅದನ್ನು ಮಾತ್ರ ನಂಬಿ. ಸತ್ಯವಾಗಿ ನನ್ನ ಅಭಿಪ್ರಾಯ ಅಂದರೆ ಓಶೋ ಭಗವಾನ್ ಅಭಿಪ್ರಾಯ ಅಂದರೆ ಮೃತ್ಯುವನ್ನೇ ಯಾಕೆ ಒಂದು ತತ್ವಶಾಸ್ತ್ರವಾಗಿ ಅಭ್ಯಾಸ ಮಾಡಬಾರ್ದು. ಮೃತ್ಯು ಯಾಕೆ ಬರ್ತದೆ, ಹೇಗೆ ಬರ್ತದೆ, ಅದ್ರ ಬಗ್ಗೆನೇ ಯಾಕೆ ಒಂದು ಚಿಂತನೆ ನಡೆಸಬಾರ್ದು. ಅದ್ರ ಬಗ್ಗೆ ಯಾಕೆ ನಾವು ಅಭ್ಯಾಸ ಮಾಡಬಾರ್ದು. ಅಭ್ಯಾಸ ಮಾಡಿದಾಗ ನಮಗೆ ಚೆನ್ನಾಗಿ ಬದುಕ್ತಕ್ಕಂಥ ರೀತಿಯನ್ನು ನಾವು ಕಲಿಬೋದು ಅಂತ ಓಶೋ ಹೇಳ್ತಾರೆ. ಹಂಗಂತ ಮೃತ್ಯು ಬಂತು ಅಂತ ಮೃತ್ಯು ಬರದೇ ಬರ್ತದೆ, ಹೆಂಗಿದ್ರು ಸಾಯ್ತೀನಿ ಅಂತ ಕೆಲಸ ಮಾಡದೆ ಕೂರೋದಲ್ಲ, ಮಾಡಲೇಬೇಕು. ಆರೋಗ್ಯನ ಹಾಳು ಮಾಡ್ಕೊಳ್ಳೋದಲ್ಲ, ತಿನ್ನೋದು ಕುಡಿಯೋದು ಏನೋ ಮಜಾ ಮಾಡೋದು ಹಾಳು ಮಾಡ್ಕೊಳ್ಳೋದಲ್ಲ. ದೇಹದ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಇಲ್ಲಿ ಒಂದು ಪಾಯಿಂಟ್ ಇಲ್ಲಿ ಬಂತು. ಮೃತ್ಯು ಬಂದೇ ಬರ್ತದೆ ಅಂದ್ಬಿಟ್ಟು ನಾವು ದೇಹದ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು, ಕಾಪಾಡ್ಕೋಬೇಕು. ನಾವು ದೇಹದ ಶಿಸ್ತನ್ನು ಕಾಪಾಡಬೇಕು ಅಂತ ಹೇಳಿದಂಥ ಭಗವಾನ್ ಓಶೋ ಅದೇ ಭೋಗ ಜೀವನವನ್ನು ಬೋಧಿಸ್ತಾ ಇದ್ರು. ಅದು ಮುಂದೆ ಮಾತನಾಡೋಣ. ಓಶೋ ಹೇಳ್ತಾರೆ, ಈ ಜಗತ್ತಿನ ಮನುಷ್ಯರು 3 ರೀತಿಯಾಗಿ ಬದುಕ್ತಾರೆ ಅಂತ. ಮೊದಲನೇದು ಚಿಂತನಾ ರಹಿತ ಘಟ್ಟ, ಎರಡನೇದು ಚಿಂತನಾ ಘಟ್ಟ, ಮೂರನೇದು ಚಿಂತನಾತೀತ ಘಟ್ಟ. ಚಿಂತನಾರಹಿತ ಘಟ್ಟ ಅಂದ್ರೇನು? ಆ ಮನುಷ್ಯನಿಗೆ ತಾನು ಯಾತಕ್ಕೋಸ್ಕರ ಬದುಕ್ತಾ ಇದ್ದೀನಿ ಅಂತಲೇ ಗೊತ್ತಿಲ್ಲ. ಅವನಿಗೆ ಹಸಿವಾಯಿತು, ಊಟ ಮಾಡ್ತಾನೆ, ನಿದ್ರೆ ಬಂತು, ಮಲಗ್ತಾನೆ, ಏನೋ ಆಸೆ ಬಂತು, ಅದನ್ನು ತೀರಿಸ್ಕೊತಾನೆ. ಅವನು ಪ್ರಕೃತಿಗೆ ಅನುಸಾರವಾಗಿ ಬದುಕ್ತಾ ಇದ್ದಾನೆ. ದುಡಿಬೇಕು, ಯಾತಕ್ಕೋಸ್ಕರ ದುಡಿಬೇಕು? ಕೆಲಸ ಮಾಡಬೇಕು, ಯಾತಕ್ಕೋಸ್ಕರ ಕೆಲಸ ಮಾಡಬೇಕು? ಅವನಿಗೇನಿಲ್ಲ. ಅವನಿಗೆ ಪ್ರಜ್ಞೆ ಅಂತಕ್ಕಂಥ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಯಾವುದೋ ಆಲೋಚನೆ ಇಲ್ಲ. ಪಶುವಿನ ಥರ ಬದುಕ್ತಾನೆ. ಇವತ್ತು ನಮ್ಮ ದೇಶದಲ್ಲಂತೂ 90% ಜನ ಅದೇ ರೀತಿ ಬದುಕ್ತಿರೋದು. ಅವರಿಗೆ ದುಡ್ಡು, ಹಣ, ಅದು ಇದು, ಮನೆ, ಐಶ್ವರ್ಯ, ಅಂತಸ್ತು ಇದೇ ಆಗೋಯ್ತು. ಪ್ರತಿಷ್ಠೆ, ಸ್ಟೇಟಸ್ ಇದೇ ಆಗೋಯ್ತು. ಎಂದನೇ ಎರಡನೆಯವರು ಚಿಂತನಾ ಘಟ್ಟದಲ್ಲಿ ಯೋಚನೆ ಮಾಡೋರು. ಚಿಂತನಾ ಘಟ್ಟದಲ್ಲಿ ಬದುಕ್ತಕ್ಕಂಥವರು ಪ್ರಜ್ಞಾಪೂರ್ವಕವಾಗಿ ಬದುಕ್ತಾರೆ. ಅವರು ಪ್ರತಿಯೊಂದು ಕೆಲಸನೂ ಆಲೋಚನೆ ಮಾಡಿ ಅದನ್ನು ಜಾರಿಗೆ ತರ್ತಾ ಬದುಕ್ತಾರೆ. ಮೂರನೆಯವರು ಚಿಂತನಾತೀತ ಘಟ್ಟ. ಅವರು ಆಗಲೇ ಆಲೋಚನೆ ಮಾಡಿ ಮುಗಿದಾಯಿತು. ಚಿಂತನೆ ಮಾಡಿ ಎಲ್ಲವನ್ನೂ ಅರಿತುಕೊಂಡು ತಮ್ಮ ಒಂದು ಆದರ್ಶ ತತ್ವದ ಮೇಲೆ ಅವರು ಬದುಕ್ತಾರೆ. ನಾವು ಮೊದಲು ಚಿಂತನಾರಹಿತ ಘಟ್ಟದ ಬಗ್ಗೆ ಚರ್ಚೆ ಮಾಡೋಣ. ಈ ಚಿಂತನಾರಹಿತ ಘಟ್ಟ, ಅದರಲ್ಲೂ ನಮ್ಮ ಭಾರತ ದೇಶ, ಇದರಲ್ಲಿರ್ತಕ್ಕಂಥವರು ಚಿಂತನಾರಹಿತ ಘಟ್ಟದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು, ಬದುಕ್ತಾ ಇರ್ತಕ್ಕಂಥದ್ದು ಅಂತ ಹೇಳ್ಬೋದು. ನಾವು ಒಂದು ಸಲ ಆಲೋಚನೆ ಮಾಡೋಣ. ನಮ್ಗೆ ಯಾರೋ ಬೈದರು, ನಮ್ಗೆ ಅವಮಾನ ಆಯಿತು.
ಅವ್ರು ಬೈದರೆ ನಮ್ಗೆ ಯಾಕೆ ಅವಮಾನ ಆಗಬೇಕು? ಅದು ಆಲೋಚನೆ ಬರಬೇಕು. ಯಾರೋ ಗದರಿಸಿದ್ರು, ಯಾರೋ ಹೊಡೆದ್ರು, ಕೋಪ ಬಂತು, ನಾನು ತಿರುಗಿ ಹೊಡಿತೀನಿ. ಯಾಕೆ ಮಾಡಬೇಕು? ಒಂದು ವಸ್ತು ನಮಗೆ ಅಸಹ್ಯವಾಗಿ ಯಾಕೆ ಕಾಣಿಸ್ಬೇಕು? ಒಂದು ವಸ್ತು ಸುಂದರವಾಗಿ ಯಾಕೆ ಕಾಣಬೇಕು? ದಕ್ಷಿಣ ಆಫ್ರಿಕಾ ಜನ ನಮಗೆ ಕುರೂಪಿಗಳಾಗಿ ಯಾಕೆ ಕಾಣಬೇಕು? ಅದೇ ದಕ್ಷಿಣ ಆಫ್ರಿಕಾದವರು ಅವ್ರ ದೇಶಕ್ಕೆ ಸುಂದರವಾಗಿ ಕಾಣಿಸ್ತಾರೆ. ನಮ್ಮ ಉದ್ದನೆಯ ಮಗು ಪಾಶ್ಚಾತ್ಯರಿಗೆ ಕುರೂಪ, ನಮಗೆ ಅದು ಲಕ್ಷಣ. ಅವರವರಿಗೆ ಇಚ್ಛಾನುಸಾರವಾಗಿ, ಅವರವರ ಚಿಂತನಾನುಸಾರವಾಗಿ ಬದುಕ್ತಕ್ಕಂಥದ್ದು ಒಂದು ಪ್ರಕೃತಿಯ ನಿಯಮ. ಅದರ ಬಗ್ಗೆ ಆಲೋಚನೆ ಮಾಡಿ ಬದುಕಬೇಕು. ಚಿಂತನಾರಹಿತವಾದ ಘಟ್ಟದಲ್ಲೇ ಬದುಕು ನಡ್ಕೊಂಡು ಹೋಗಬಾರ್ದು. ನಮಗೆ ಸ್ವತಂತ್ರವಾಗಿರ್ತಕ್ಕಂಥ ಆಲೋಚನೆಗಳಿರಬೇಕು.